ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಬುಧವಾರ. ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ. ಬೆಂಡೆಕಾಯಿ ಹೇಗಿದೆ ಅಂದರೆ, ಒಂದೊಂದು ಬೆಂಡೆಕಾಯಿ ಒಂದು ತುಂಬ ಉದ್ದ ಇದೆ. ಬೆಂಡೆಕಾಯಿ ಏನಂದರೆ ನೋಡ್ತಿರುವಾಗಲೇ ಗೊತ್ತಾಗುತ್ತೆ ಇದು ಎಳೆದ ಅಥವಾ ಬಲ್ತೋಗಿರೋದ ಅಂತ ಗೊತ್ತಾಗುತ್ತೆ. ಇದು ಸ್ವಲ್ಪ ಬಲ್ತಿದೆ, ಒಂದು 4-5 ಬಲ್ತೋಗಿತ್ತು. ಆದರೆ ಒಂದೆರಡು ಬೀಸಾಕ್ಬಿಟ್ಟು ಒಂದೆರಡು ಹಾಕಿದ್ದೀನಿ, ಯಾಕೆಂದರೆ ಕಡಿಮೆ ಆಗಿಬಿಡುತ್ತೆ. ಮತ್ತು ಪಲ್ಯಕ್ಕೆ ಬೇಕಲ್ಲ, ಸ್ವಲ್ಪನೇ ಇರೋದು, ಅದರಿಂದ ಓಕೆ. ಹಾಗೆ ಇದು ಏನು ಹೇಳ್ತಾರೆ, ಅಗಸೆ ಬೀಜ, ಅದನ್ನು ಹುರಿದಿಟ್ಟಿದ್ದೀನಿ. ನಮ್ಮನಿಗೆ ಆಫೀಸಿಗೆ ಒಂದು ಬಾಕ್ಸಲ್ಲಿ ಹಾಕಿ ಕಳಿಸ್ಬೇಕಿತ್ತು. ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಇಟ್ಬಿಟ್ಟು, ಸ್ವಲ್ಪ ನಿನ್ನೆ ಹಾಗೆ ಕೌಚಿ ಬಿಟ್ಟು ಬರಬೇಕಾದ್ರೆ ಕಡಲೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಅದೆಲ್ಲ ತೊಗೊಬಂದಿದೆ. ಅದೆಲ್ಲ ಹಾಗೇ ಇದೆ ಕವರಲ್ಲಿ, ಬಿಚ್ಚೆಲ್ಲ. ಯಾಕೆಂದ್ರೆ ಅಲ್ಲಿಂದ ಬಂದು ಕೆಲಸ ಮಾಡೋದೇ ಆಯಿತು. ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ, ಹಸಿಮೆಣಸಿನ್ಕಾಯಿ ಅದನ್ನೆಲ್ಲ ಕ್ಲೀನ್ ಮಾಡಿ ಬಾಕ್ಸಿಗೆಲ್ಲ ಹಾಕಬೇಕು. ಫಸ್ಟು ಈಗ ಪಲ್ಯ ಮಾಡಿ ಇಟ್ಬಿಟ್ರೆ ಆಮೇಲೆ ಬೇಕಾದ್ರೆ ತಿಂಡಿ ಮಾಡ್ಬೋದು. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಗಸೆ ಬೀಜ ಹುರಿದಿದ್ನಲ್ಲ, ಅದೆಲ್ಲ ನೋಡಿ ಇಲ್ಲಿ ಈ ಮಾಲ್ಟ್ ಒಳಗಡೆನೂ ಕೂಡ ಬಿದ್ದೋಗಿದೆ. ಇಲ್ಲೆಲ್ಲ ಹೋಗಿದೆ, ಇದೆಲ್ಲ ಫುಲ್ಲು. ಅದು ಉರಿಬೇಕಾದ್ರೆ ಏನಾಗುತ್ತೆ ಅಂದರೆ ಚಟ್ಪಟ್ ಚಟ್ಪಟ್ ಅಂತ ಸೌಂಡ್ ಆಗ್ತಿರುತ್ತಲ್ಲ, ಅದು ಆ ಕಡೆ ಈ ಕಡೆ ಎಲ್ಲ ಕಡೆ ಆರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಮರದ್ದು ಒಂದು ಏನು ಹೇಳ್ತಾರೆ, ಒಂದು ಏನು ಹೇಳ್ಬೋದು ಅದಕ್ಕೆ, ಕೊಂಬೆ ಅಂತನ, ಕೊಂಬೆ, ರೆಂಬೆ ಕೊಂಬೆ ಅಂದರೆ ಚಿಕ್ಕದಾಗ್ಬಿಡುತ್ತೆ. ಈ ಥರ ಒಂದೇ ಒಂದು ಇದನ್ನು ಬಿಟ್ಟಿದ್ದಾರೆ ಅಷ್ಟೇ. ಮೊದಲೆಲ್ಲ ಏನಂತ ಇದೆ ಅಂದರೆ, ತುಳಸಿಗೆಲ್ಲ ಬಿಸಿಲೇ ಬರ್ತಿರ್ಲಿಲ್ಲ ಈ ಪ್ಲೇಸಲ್ಲಿ. ಏನಕ್ಕೆ ಅಂದರೆ ಮರ ಇರೋದ್ರಿಂದ ಬಿಸಿಲೇ ಬರ್ತಿರ್ಲಿಲ್ಲ. ಅದಕ್ಕೆ ನಾನು ತುಳಸಿ ಗಿಡ ಹಾಕೋದೇ ಬಿಟ್ಟಿದ್ದೆ. ಅದಾದಮೇಲೆ ಈ ಪಾಟ್ನ ತಂದಿದ್ದು ಟ್ರೈ ಮಾಡೋಣ, ಬರುತ್ತಾ ಏನು ನೋಡೋಣ ಅಂತೇಳಿ ತಂದಿದ್ದು. ಅದಾದಮೇಲೆ ಆ ತುಳಸಿ ಗಿಡ ಚೆನ್ನಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ನೋಡಿ ಚೆನ್ನಾಗಿ ಬಂದಿದೆ ತುಳಸಿ ಗಿಡ ನೋಡಿ. ಇವಾಗಂತೂ ಮರ ಕಟ್ ಮಾಡಿದ ಮೇಲೆ ಹೇಗೆ ಅಂದರೆ, ತುಂಬ ಅಂದರೆ ತುಂಬ ಬಿಸಿಲು ಬೀಳ್ತಾ ಇರುತ್ತೆ. ನಮ್ಮನೆ ಸೈಡ್ಗಿನ್ನ ಪಕ್ಕದ ಮನೆ ಸೈಡಂತೂ ತುಂಬ ಜಾಸ್ತಿ ಬೀಳ್ತಾ ಇರುತ್ತೆ ಬಿಸಿಲು. ಮರ ಇದ್ದಾಗ ಒಂಥರ ಚಿಂತೆ, ಮರ ಹೋದ್ಮೇಲೆ ಒಂಥರ ಚಿಂತೆ. ಚಳಿಗಾಲದಲ್ಲಿ ಸ್ವಲ್ಪ ಕೋಲ್ಡು ಇರ್ತಿತ್ತು ವಾತಾವರಣ ಅಷ್ಟೇ. ಒಂದು 3-4 ಡೇಸ್ ಹಿಂದೆ ಒಂದಷ್ಟು ಮಾವಿನ ಹಣ್ಣು ತಂದಿದ್ರು ಮೋನ್ ಮಾಮ. ಅದು ಹೇಗಿತ್ತು ಅಂದರೆ, ಸ್ವಲ್ಪ ಲೈಟಾಗಿ ಹಣ್ಣಾಗಿತ್ತು. ನಾನೇನು ಮಾಡಿದೆ ಅಂದರೆ, ಮಾಮ ಲೈಟಾಗಿ ಹಣ್ಣಾಗಿತ್ತಲ್ಲ, ಕಟ್ ಮಾಡಿಬಿಟ್ಟು ತಿನ್ನೋಣ ಅಂತ ಹೇಳ್ಬಿಟ್ಟು, ಒಂದು ನಿಮಿಷ, ಟೀ ಇಟ್ಟಿದೆ. ಅದು ಇದೇನಂದರೆ ತೆಗಿಯೋಕ್ಕೆ ಆಗ್ತಾಯಿಲ್ಲ ಒಂದು ಕೈಯಲ್ಲಿ, ಅದನ್ನು ಒಂದನ್ನು ಕಟ್ ಮಾಡಿಬಿಟ್ಟು ತಿನ್ನೋಣ ಯಾವ ಥರ ಇದೆ ಅಂದ್ಬಿಟ್ಟು ನೋಡಿದರೆ, ಕಟ್ ಮಾಡಿದರೆ ಫುಲ್ಲು ಹುಳಿ, ಅಂದರೆ ಹುಳಿ ತಿನ್ನೋಕ್ಕೆ ಆಗ್ತಿಲ್ಲ. ಅಪ್ಪ ಅವ್ರು ಹೇಗೆ ಅರ್ಧ ತಿಂದ್ರೋ ಗೊತ್ತಿಲ್ಲ, ಇನ್ನರ್ಧ ಏನು ಮಾಡಿದ್ರು ನನಗೆ ಹೇಳಿದ್ರು ತಿನ್ನು ಅಂತ. ಮೊದಲೇ ಹುಳಿ ಅಂದರೆ ತಿನ್ನೋಕ್ಕಾಗುತ್ತಾ, ಬೇಡ ನನಗೆ ಅಂದರೆ. ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಡಿ, ನಾಳೆ ಬೇಕಾದರೆ ನೋಡ್ತೀನಿ, ಟೇಸ್ಟ್ ಏನಾದರೂ ಇಷ್ಟ ಆಯಿತು ಅಂದರೆ ತಿಂತೀನಿ, ಇಲ್ಲ ಅಂದರೆ ಹಾಗೆ ಇರಲಿ, ಇಲ್ಲಾಂದರೆ ನೀವು ತಿನ್ಕೊಳ್ಳಿ ಈ ಥರ ಅಂದ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಟೆ. ಬೇಕಾದ್ರೆ ನಾಳೆ ತಿನ್ನಿ ನೀವು, ಇಲ್ಲ ನೋಡೋಣ ಟೇಸ್ಟ್ ಹೇಗಿದೆ ಅಂದ್ಬಿಟ್ಟು. ಅದಾದಮೇಲೆ ಇನ್ನೊಂದಷ್ಟು ಹಣ್ಣುಗಳಿತ್ತಲ್ಲ, ಒಂದನ್ನು ಮಾತ್ರ ಕಟ್ ಮಾಡಿದ್ದು, ಇನ್ನೊಂದಷ್ಟು ಹಣ್ಣುಗಳಿತ್ತಲ್ಲ, ಅದನ್ನೇನು ಹೇಳಿದ್ರು ಅಂದರೆ, ಹಣ್ಣು ಮಾರವ್ರು ಹೇಳಿದ್ರಂತೆ, ಇದು ಫುಲ್ ಹಣ್ಣಾಗಿಲ್ಲ ಸರ್, ಇದನ್ನು ಅಕ್ಕಿ ಡಬ್ಬದಲ್ಲೋ ಅಥವಾ ರಾಗಿ ಡಬ್ಬದಲ್ಲೋ ಹಾಕಿಡಿ, ಇನ್ನು ಹಣ್ಣಾದಮೇಲೆ ತಿನ್ನಿ ಅಂತ. ನಾನು ಅಕ್ಕಿ ಡಬ್ಬದಲ್ಲಿ ಹಾಕಿಟ್ಟಿದ್ದೆ. ಆಮೇಲೆ ಫ್ರಿಜ್ಜಲ್ಲಿ ಕಟ್ ಮಾಡಿಟ್ಟಿದ್ರಲ್ಲ, ಹಣ್ಣು ತೊಗೊಂಡು ಟೇಸ್ಟ್ ಮಾಡಿದೆ. ಹುಳಿ ಅಂದರೆ ಹುಳಿ ತಿನ್ನೋಕ್ಕೆ ಆಗ್ತಾಯಿಲ್ಲ. ಆವಾಗ ಅಂದ್ಕೊಂಡೆ ಇದು ಹಣ್ಣಾಗಿದೆ ಅಂದರೆ ಒಂದು 1/4 ಭಾಗಕ್ಕಿಂತ ಜಾಸ್ತಿ ಹಣ್ಣಾಗಿದೆ, ಇಷ್ಟು ಹುಳಿ ಇದೆ. ಇದು ಹಣ್ಣಾಗಿರೋದು ಅಂದರೆ ಅಕ್ಕಿ ಡಬ್ಬದಲ್ಲಿ ಹಾಕಿದ್ನಲ್ಲ, ಅದು ಇನ್ನೆಷ್ಟು ಹುಳಿ ಇರ್ಬೋದು, ಅದು ಹಣ್ಣಾಗಿದ್ರೂ ಹುಳಿ ಇದೆ, ಅಲ್ಲ ಹಣ್ಣಾದ್ರೂ ಹುಳಿನೇ ತಾನೆ. ಈಗ ಒಂದೊಂದು ಹಣ್ಣು ಏನಿರುತ್ತೆ ಅಂದರೆ, ಸ್ವಲ್ಪ ಲೈಟಾಗಿ ಹಣ್ಣಾಗ್ತಾ ಇದೆ ಅಂದರೆ ಸ್ವೀಟು ಬರುತ್ತೆ. ಇದು ಹಣ್ಣಾಗಿರೋದೇ ಹುಳಿ ಬರ್ತಿದ್ದಿಲ್ಲ, ಇದು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡಿದೆ,
ನಿನ್ನೆ ಕೌಶಿಗೆ ಹೋಗ್ತೀನಲ್ಲ ಊರಿಗೆ, ಅಲ್ಲಿ ಎಲ್ಲರೂ ಬಂದಿರ್ತಾರಲ್ಲ ತಿಂತಾರೆ ತೊಗೊಂಡೋಗು ಅಂತ ಕಳಿಸ್ಬಿಟ್ಟೆ. ಅದಾದಮೇಲೆ ಏನಾಯಿತು, ತೆಗೆದು ಕೊಡಬೇಕಾದ್ರೆ ಒಂದು ಬಿದ್ದೋಯ್ತು ಕೆಳಗಡೆ. ಬಿದ್ದೋಗಿ ಏನಾಯಿತು, ಅದು ಫ್ರಿಜ್ ಕೆಳಗಡೆ ಹೊಟ್ಟೋಯ್ತು. ಮತ್ತು ನಮಗೂ ಕೂಡ ಟೈಮ್ ಇರಲಿಲ್ಲ ಎತ್ಕೊಳ್ಳೋಕ್ಕೆ. ಅದಕ್ಕೆ ನಾನು ಏನು ಮಾಡಿದೆ, ಸರಿ ನೀ ತೊಗೊಂಡೋಗಿ ಇದನ್ನು ಅಪ್ಪ ತಿನ್ನಲಿ, ಅಪ್ಪ ಚೆನ್ನಾಗಿದೆ ಅಂತ ಹೇಳ್ತಾಯಿತ್ತು, ತಿನ್ನಲಿ ಅಂದ್ಬಿಟ್ಟು ನಾನು ಅದನ್ನು ಅಷ್ಟು ಕೊಟ್ಟು ಕಳಿಸ್ದೆ. ಇದನ್ನು ಅಲ್ಲಿಂದ ಬಂದಮೇಲೆ ಕಸ ಎಲ್ಲ ಗುಡಿಸ್ಬೇಕಾದ್ರೆ ನೆನಪಾಯ್ತು, ಒಂದು ಹಣ್ಣು ಕೆಳಗಡೆ ಬಿದ್ದೋಗಿದೆ ಎತ್ಕೊಳ್ಳೋಣ ಅಂಥೇಳಿ ಎತ್ತಿಟ್ಟೆ. ಆಮೇಲೆ ರಾತ್ರಿ ಊಟ ಎಲ್ಲ ಆದಮೇಲೆ ಮೊನ್ನೆ ಅದನ್ನು ಕಟ್ ಮಾಡಿಬಿಟ್ಟು ತಿಂತಾಯಿದ್ದಾರೆ. ನೋಡು ಹುಳಿ ಅಂತಿದ್ದಿಲ್ಲ, ತಿನ್ನು ಅಂದರು. ನನಗೆ ಅವರು ಸುಮ್ಮನೆ ಹಾಗೆ ನನಗೆ ತಿನ್ಸೋಕ್ಕೆ ಆ ಥರ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಸ್ವಲ್ಪ ಇಡಿ, ಒಂದು ಪೀಸ್ ಅಷ್ಟು ಅಂತ ಹೇಳಿದೆ. ಆಮೇಲೆ ಒಂದು ಪೀಸ್ ಇಟ್ಟಿದ್ರು. ನೋಡಿದ್ರೆ ಎಷ್ಟು ಸ್ವೀಟ್ ಇತ್ತು ಅಂದರೆ ತುಂಬ ಸ್ವೀಟ್ ಇತ್ತು. ನನಗೆ ಆವಾಗ ಅನ್ನಿಸ್ತಾಯಿತ್ತು ಎಲ್ಲೆಲ್ಲೋ ಹಣ್ಣುಗಳೆಲ್ಲ ಎಲ್ಲ ಕಳಿಸ್ಬಿಟ್ಟೆ. ಒಂದು 5 ಇತ್ತು, ಇನ್ನೊಂದೆರಡು ಇಟ್ಕೋತಿದ್ದೆ ನಾನು ತಿನ್ನೋದಕ್ಕೆ ಇಟ್ಕೋತಿದ್ದೆ. ನನಗೆ ಹುಳಿ ಅಂದ್ಬಿಟ್ಟು ಕಳಿಸ್ಬಿಟ್ಟೆ ಎಲ್ಲ ಅಂತ ಅಂದೆ. ಪರವಾಗಿಲ್ಲ, ಸಿಗೋದು ತೊಂದರೆ ಆಯಿತು ಅಂತ ಮೋನ್ಮಾಮ ಹೇಳಿದ್ರು. ಆದರೆ ನಾವು ಒಂದೊಂದ್ಸರಿ ಹಣ್ಣು ಏನಂದರೆ, ಹಣ್ಣು ಸ್ವಲ್ಪ ಲೈಟಾಗಿ ಹಣ್ಣಾಗಿದ್ರೂ ಹುಳಿ ಇದೆಯಲ್ಲ, ಇದು ಫುಲ್ಲು ಹುಳಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೊಟ್ಟು ಕಳಿಸ್ಬಿಟ್ಟಿದ್ದು. ಆ ಥರ ಆಯಿತು. ಆಮೇಲೆ ರಾತ್ರಿ ಕಟ್ ಮಾಡಿದಾಗ ಸಖತ್ತಾಗಿತ್ತು ಹಣ್ಣು. ಈ ಹಣ್ಣು ಅಷ್ಟು ಟೇಸ್ಟ್ ಇಲ್ಲ ನೋಡಿ, ಮ್ಯಾಂಗೋ ಇವಾಗ ಬರ್ತಾ ಇದೆ. ಈ ಹಣ್ಣು ಅಷ್ಟೊಂದೇನು ಟೇಸ್ಟ್ ಇಲ್ಲ, ಅದು ತುಂಬ ಚೆನ್ನಾಗಿತ್ತು. ಮತ್ತು ಕಲ್ಲಂಗಡಿ ಹಣ್ಣೆಲ್ಲ ಇದೆ, ಕಟ್ ಮಾಡಬೇಕು. ಮತ್ತು ಆಮೇಲೆ ಕಟ್ ಮಾಡಿ ತಿಂದರೆ ಆಯಿತು. ನಾನಿಲ್ಲಿ ಬ್ಲ್ಯಾಕ್ ಟೀ ಇಟ್ಟಿದ್ದೀನಿ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದರೆ, ನಾನಿಲ್ಲಿ ಮೊಳಕೆ ಕಾಳು ಸಾರು ಮಾಡಿದ್ದೀನಿ, ತೋರಿಸ್ತೀನಿ ನಾನು. ನಿಮಗೆ ಕಾಣಿಸ್ತಾ ಇರೋದು ಮೊಳಕೆ ಕಾಳು ಸಾರು ನೋಡಿ. ಇದು ಬೇಯಿಸಿದ್ದೀನಿ ನಾನು. ಯಾಕೆ ಮೊಳಕೆ ಕಾಳು ತೋರಿಸ್ತಾ ಇದ್ದೀನಿ ಅಂದರೆ, ಒಂದೊಂದು ಮೊಳಕೆ ಅಂದರೆ ಮೊಳಕೆ ಕಾಳು ಅಂತಲ್ಲ, ಹುರುಳಿಕಾಳೆ ಆಗಿರುತ್ತೆ. ಒಂದು ವಿಷಲಿಗೆ ಬೆಂದೋಗ್ಬಿಟ್ಟಿರುತ್ತೆ ಹುರುಳಿಕಾಳು. ಒಂದೊಂದು ಹುರುಳಿಕಾಳು 3 ವಿಷಲ್ 4 ವಿಷಲಿಗೆ ಬೇಯುತ್ತೆ. ನಮ್ಮ ಅಣ್ಣನ ಹೆಂಡತಿ ಒಂದಿನ ಫೋನ್ ಮಾಡಿದ್ಲು, ಹಿಂಗೆ ಈ ಥರ ಫೋನ್ನಲ್ಲಿ ಮಾತಾಡಬೇಕಾದ್ರೆ ಏನು ಸಾಂಬಾರು ಅದು ಇದು ಹೇಳ್ಬೇಕಾದ್ರೆ, ಈ ಥರ ಹುರುಳಿಕಾಳು ತಂದಿದ್ದ ನಿಮ್ಮ ಅಣ್ಣ, ಎಲ್ಲಿಂದ ತಂದಿದ್ದಾನೋ ಗೊತ್ತಿಲ್ಲ, ಆದರೆ 12 ವಿಷಲ್ ಹಾಕ್ಸಿದ್ದೀನಿ, ಬೆಂದೇ ಇಲ್ಲ ಕಾಳು ಅಂತಂದು. ನಾನು ಅಂದೆ, ಮಟನ್ಗೂ ಕೂಡ ಅಷ್ಟು ವಿಷಲ್ ಹಾಕ್ಸಲ್ವಲ್ಲೇ ಅಂತಂದೆ. ಗೊತ್ತಿಲ್ಲ ಅದೇನು ಕಾಳು ಅಂತ. 12 ವಿಷಲ್ ಹಾಕ್ಸಿದ್ದೀನಿ, ಆದರೂ ನಿಮ್ಮ ಅಣ್ಣ ಬೆಂದಿಲ್ಲ ಅಂತ ಅಂದೆ. ನಾನು ತಿಂದೆ, ಬೆಂದೇ ಇಲ್ಲ ಕಾಳು ಅಂತ ಅಂದ್ಲು. ಒಂದೊಂದು ಹುರುಳಿಕಾಳು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದೊಂದು ಹುರುಳಿಕಾಳು 1 ವಿಷಲ್ಗೆ ಬೆಂದೋಗ್ಬಿಟ್ಟಿರುತ್ತೆ. ಇದು ನಾನು ಮೊನ್ನೆ ಇಲ್ಲಿ ಒಂದು ರಾಗಿ ಮಿಲ್ ಮಾಡ್ಸೋಕೆ ಹೋಗ್ತೀನಲ್ಲ, ಅಲ್ಲಿ ತೊಗೊಬಂದಿದ್ದೆ. ಆ ಹುರುಳಿಕಾಳಿಗೆ 1 ವಿಷಲಿಗೆ ಬೆಂದೋಗ್ತಾಯಿತ್ತು. ಇದು ನಮ್ಮ ಪುಟ್ಟಯ್ಯವ ಕೊಟ್ಟಿದ್ದು. ಇದು 3 ವಿಷಲ್ ಹಾಕ್ಸಿದ್ರೆ ಚೆನ್ನಾಗಿ ಬೇಯುತ್ತೆ. ನಾನು 2 ವಿಷಲ್ ಹಾಕ್ಸಿದ್ದೆ ಅವತ್ತು ಒಂದಿನ. ಯಾಕೆಂದರೆ ನಾನು ಡೈಲಿ 1 ವಿಷಲ್ ಹಾಕ್ಸಿ ಅಭ್ಯಾಸ ಅಲ್ವಾ, 1 ವಿಷಲ್ ಹಾಕ್ಸೋಕೆ ಹೋಗ್ತೀನಿ. ಆಮೇಲೆ ನೋಡಿ ಅದು ಬೆಂದಿರಲ್ಲ. ಇದು 2 ವಿಷಲ್ ಹಾಕ್ಸಿದೆ, ಆದರೂ ಲೈಟಾಗಿ ಬಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು. ಅಂದರೆ ಹುರುಳಿಕಾಳು ಒಂದೊಂದು ರೀತಿ ಇರುತ್ತೆ. ಅದು ಆ ಥರ ಇದು ಈ ಥರ ನಮ್ಮ ಅಣ್ಣನ ಹೆಂಡ್ತಿ ಹೇಳಿದ್ದು ಆ ಥರ 12 ವಿಷಲು. ಮಟನ್ಗೂ ಕೂಡ ನಾವು ಅಷ್ಟು ವಿಷಲ್ ಹಾಕ್ಸಲ್ಲ. ಅಷ್ಟು ವಿಷಲ್ ಹಾಕ್ಸಿದ್ರು ಕೂಡ ಅವಳು ಮಟನ್ ಹುರುಳಿಕಾಳು ಬೆಂದೇ ಇಲ್ಲ ಅಂತೆ. ಆ ಥರ ಹುರುಳಿಕಾಳಲ್ಲೂ ನೋಡಿ ಎಷ್ಟು ವ್ಯತ್ಯಾಸ ಇದೆ. ಓಕೆ, ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗುಮುಯ್ ಐ ಗಮ ಐ ಗಮ ಐ ಬಾ ಬಾ ಬಾ. ಎಲ್ಲ ನಿಮ್ಮಮ್ಮ ಎಲ್ಲದ್ಲು? ಚಂದುಡಿ ಎಲ್ಲಿ ನಿಮ್ಮಮ್ಮ? ಎಲ್ಲೈತೆ ಕಗಿ? ಬಾ ಗುಮು ಐ ಗಮ. ಯಾಕೆ ಒಬ್ಳೆ ಕೂತಿದ್ಯಾ ಸುಂದ್ರಿ? ಸುಂದ್ರಿ ಎಸ್ಕೇಪ್. ಅದಕ್ಕೆ ಭಯ, ಯಾರಾದರೂ ಬಂದರೆ ಇನ್ನೂ ಅಷ್ಟು ಅಡ್ಜಸ್ಟ್ ಆಗಿಲ್ಲ. ಅಲ್ಲಿ ನೋಡಿ ಸುಸ್ಸು ನೋಡಿ ಎಲ್ಲಿ ಮಾಡ್ತಿರೋದು ಇವಳು ಸುಂದ್ರಿ. ಚಂದೋಡೆ ನೋಡ ಕೆಳಗಡೆ ಓಡ್ಬಿಟ್ಲು ಹಂಗೆ.
ಇನ್ನೊಂದು 3 ಎಲ್ಲಿದೆ ಗೊತ್ತಾ, ತೋರಿಸ್ತೀನಿ ಬನ್ನಿ. ಟೆರೆಸ್ ಮೇಲೆ ಬಾ ಬಾ ಗುಮ್ಮೋ, ಗುಮ್ಮಡಿ. ಇನ್ನೊಂದು 3 ಇಲ್ಲಿ ಸೇರ್ಕೊಂಡಿದೆ, ಆದರೆ ಬರ್ತಿಲ್ಲ. ಅದಕ್ಕೆ ಏನಾಗಿದೆ ಅಂದರೆ, ಇಲ್ಲಿ ಬಂದ್ಬಿಟ್ಟು 3 ಮರಿಗಳು, ಈಗ 4 ಮರಿಗಳು ಒಟ್ಟಿಗೆ ಇರೋದು, ಒಂದು ಅಲ್ಲಿ ಇದೆಯಾ, ಇನ್ನು 3 ಏನು ಮಾಡುತ್ತೆ, ಅಲ್ಲಿಂದ ನಡ್ಕೊಬರುತ್ತೆ ಯಾರು ಅದನ್ನು ನೋಡಿಬಿಟ್ರೆ, ಬಂದುಬಿಟ್ಟು ಇದ್ರ ಮೇಲೆ ಹತ್ಕೊಂಡು ಇಲ್ಲಿಗೆ ಹತ್ತುತ್ತೆ, ಅಂದರೆ ನೆಗೆಯುತ್ತೆ, ಅಲ್ಲಿಂದ ಕೆಳಗಡೆ ಇಳಿದು ಬಿಡುತ್ತೆ. ಆದರೆ ಆ ಕಡೆಯಿಂದ ಜಂಪ್ ಮಾಡಿ ಈ ಕಡೆಗೆ ಬರೋಕ್ಕಾಗಲ್ಲ, ಈ ಕಡೆಯಿಂದ ಜಂಪ್ ಮಾಡಿಬಿಡುತ್ತೆ. ಯಾಕೆಂದರೆ ಇಲ್ಲೆಲ್ಲ ವಸ್ತುಗಳಿದೆಯಲ್ಲ ಬೇರೆ ಬೇರೆದು, ಅದ್ರ ಮೇಲೆ ಹೋಗಿ ನಿಂತ್ಕೊಂಡು ಜಂಪ್ ಮಾಡಿಬಿಟ್ಟು ಆ ಕಡೆ ಹೋಗುತ್ತೆ. ಆದರೆ ಆ ಕಡೆಯಿಂದ ಈ ಕಡೆಗೆ ಬರೋಕ್ಕಾಗಲ್ಲ. ಅದಕ್ಕೆ 3 ಇದೆ ಒಟ್ಟಿಗೆ, ಒಂದಲ್ಲ 2 ಅಲ್ಲ. ಇಲ್ಲಿ ಈ ಥರ ಡ್ರಮ್ ಇದೆಯಲ್ಲ, ಈ ಥರ ಡ್ರಮ್ ಸಂದಿಯೊಳಗೆ ಸಂದಿಯಲ್ಲಿ ಹೋಗ್ಬಿಟ್ಟು ಮಲಗೋದವು 3 ಕೂಡ. ನೋಡಿ, ಮಳೆ ಬಂದಾಗಿಂದ ಸರಿಯಾಗಿ ನೀರು ತುಂಬಿಸಿಲ್ಲ ಮತ್ತು ತೊಳೆದಿಲ್ಲ, ಹಾಗೆ ಗಲೀಜುಂಟು. ಇದು ನೋಡಿ ಎಷ್ಟು ಹೂವು ಬಿಟ್ಟಿದೆ. ನಾವು ಚಿಕ್ಕವರಿದ್ದಾಗ ಈ ಹೂವನ್ನು ಬಿಡಿಸ್ಕೊಂಡು, ಅಂದರೆ ಕುಯ್ಕೊಂಡು ಅದನ್ನು ಕಟ್ಟೋದು, ಆ ಥರ ಮಾಡ್ತಾಯಿದ್ವಿ. ಟೊಮೆಟೊ ಹಣ್ಣು 2 ಹಣ್ಣಾಗಿದೆ ನೋಡಿ. ಒಂದು ಇದು ಏನೋ ಒಂಥರ ಆಗಿದೆ ನೋಡಿ, ಬಂದೇ ಬಿಡ್ತು, ರೋಗ ಥರ. ಇದು ಸ್ವಲ್ಪ, ಇದು ಅದೇ ಥರನೇ ಆಗಿದೆ, 2 ರೋಗ ಥರ ಆಗಿದೆ. ಇಲ್ಲಿದೆ, ನಾನು ತೋರಿಸ್ತೀನಿ ನಿಮಗೆ. ಅಲ್ಲಿ ನೋಡಿ, ಅಮ್ಮನ ಜೊತೆ ಮಲ್ಕೊಂಡಿದೆ. ಒಂದು ಸುಂದ್ರಿ ನೋಡೇ ಬಿಟ್ಲ ನಾನು. ಇಲ್ಲಿ 3 ಮರಿ ಇದೆ, ಒಬ್ಬಳು ನೋಡಿದಾಳೆ ನೋಡಿ. ಇವ್ರು 3 ಜನ ಏನು, ಇವ್ರು 3 ಜನ ಏನು ಮಾಡ್ತಾರೆ, ಇವಾಗ ನಾನು ಬಂದಿದ್ದೀನಲ್ಲ, ನಾನು ದೂರದಲ್ಲಿದ್ದೀನಿ, ಅದಕ್ಕೆ ಅಂದರೆ ಮಲ್ಕೊಂಡಿದ್ದಾರೆ. ನಾನು ಹತ್ರ ಹೋಗ್ತಾ ಅಲ್ಲಿ ಡ್ರಮ್ ಇದೆಯಲ್ಲ, ಆ ಡ್ರಮ್ ಮಧ್ಯದಲ್ಲಿ ಹೋಗಿ ಮಲ್ಕೊಬಿಡೋದು. ಇಲ್ಲಿ ಸಂದಿದೆ ನೋಡಿ, ಈ ಗ್ಯಾಪಲ್ಲಿ, ಆ ಯೆಲ್ಲೋ ಕಲರ್ ಡ್ರಮ್ ಗ್ಯಾಪಲ್ಲಿ ಹೋಗಿ ಮಲ್ಕೊಬಿಡುತ್ತೆ. ಆ ಕಡೆಗೆ ಹೋದರೆ ಈ ಕಡೆಗೆ ಬರುತ್ತೆ, ಈ ಕಡೆಗೆ ಹೋದರೆ ಆ ಕಡೆಗೆ ಬರುತ್ತೆ. ನೋಡಿ ಆಗಲೇ ಅವಳು ನೋಡಿ, ಅಯ್ಯ ಗುಮ್ಮಡಿ. ಹೀಗೆ ಅಷ್ಟೇ, ಇವಳು ಒಬ್ಬಳೇ ಇರೋದೀಗ. ಚಂದ ಕಾಂಚ, ಇವಳು ಸ್ವಲ್ಪ ಒಳಗಡೆಗೆ ಬರ್ತಿದ್ಲು, ಮನೆ ಒಳಗಡೆ ಏನು ಎದ್ರುಕೊಂಡು ಇಲ್ಲೇ ಇದ್ದಾಳೆ. ಗಮ್ಮೋ ಚಂದ, ಅಷ್ಟೆ, ಮುಗೀತು. ಇನ್ನು ಅಲ್ಲೋದ್ರೆ ಇನ್ನು ಬರೋದಿಲ್ಲ ಇವ್ಯಾವೂ. ಅದೇ ವಾಸಸ್ಥಳ ಗುಮ್ಮಿ ಕಂಚುಡು. ಕಗ್ಗೆ ಆಯ್ ಕಗ್ಗೆ ಆಯ್ ನೋಡಿ, 3 ಕಣ್ಗಳು, 3 ಬೆಕ್ಕಿನ ಕಣ್ಗಳು ನೋಡಿ, ಹಿಂಗೆ ಕಾಣಿಸ್ತು. ಅಯ್ಯ ರಾಮ ನೋಡಿ. ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ, ಅಂದರೆ 2 ಡೇಸ್ ವೀಡಿಯೋನ ಒಂದೇ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ನಿನ್ನೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದೆ, ಅದು ನೆಕ್ಸ್ಟ್ ಡೇ ರೊಟ್ಟಿ ಮಾಡಿ ಚಟ್ನಿ ಮಾಡ್ತಾಯಿದ್ದೀನಿ. ಈ ಥರ ಡೈಲಿ ಒಂದೊಂದು ಯಾವುದಾದ್ರು ರೊಟ್ಟಿಗಳು, ಚಪಾತಿ ಈ ಥರ ಮಾಡ್ಕೊಬನ್ನಿ. ಡೈಲಿ ಒಂದೊಂದು ಮಾಡ್ಬೋದು. ಒಂದಿನ ರಾಗಿ ರೊಟ್ಟಿ ಮಾಡಿ, ಒಂದಿನ ಜೋಳದ ರೊಟ್ಟಿ, ಒಂದಿನ ರವೆ ರೊಟ್ಟಿ, ಮತ್ತು ಒಂದಿನ ಅಕ್ಕಿ ರೊಟ್ಟಿ, ಮತ್ತು ಒಂದಿನ ಅಥವಾ 2 ದಿನ ಚಪಾತಿ ಎಲ್ಲ ಮಾಡಿಕೊಂಡ್ರೆ ಅಲ್ಲಿಗೆ ಒಂದು ವಾರ ಪೂರ್ತಿ ರೊಟ್ಟಿಗಳೇ ಹವ. ಇನ್ನೊಂದು ದಿನ ಏನು ಮಾಡ್ಬೋದು ಅಂದರೆ, ಎಲ್ಲ ಮಿಕ್ಸಿಂಗ್ ರೊಟ್ಟಿ ಅಂತೇಳಿ ಮಾಡಿ. ಯಾವ ಥರ ಅಂದರೆ, ಅಕ್ಕಿ ಹಿಟ್ಟು ಸ್ವಲ್ಪ, ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಮತ್ತು ಯಾವ ಥರ ರಾಗಿ ಹಿಟ್ಟು, ಈ ಥರದ್ದೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ಒಂದಿನ ಎಲ್ಲ ಮಿಕ್ಸಿಂಗ್, ಅಂದರೆ ಎಲ್ಲ ಥರದ ಹಿಟ್ಟುಗಳನ್ನೆಲ್ಲ ಸೇರಿಸಿ ಅದು ಒಂದಿನ ರೊಟ್ಟಿ ಮಾಡ್ಬೋದು. ಆ ಥರ ಎಲ್ಲ ದಿನವೂ ರೊಟ್ಟಿ ಮಾಡ್ಬೋದು. ಈ ಥರ ಪ್ಲೈನ್ ರೊಟ್ಟಿನೂ ಕೂಡ ಮಾಡ್ಕೋಬೋದು. ಇಲ್ಲ ನೀವು ಮಸಾಲೆ ಹಾಕ್ತೀನಿ ಅಂದರೆ ಈರುಳ್ಳಿ, ಟೊಮೆಟೊ ಆ ಥರದ್ದೆಲ್ಲ ಹಾಕ್ಕೊಳ್ತೀನಿ ಅಂದರೂ ಕೂಡ ಹಾಕ್ಕೊಂಡು ಮಾಡ್ಬೋದು. ಆದರೆ ಡೈಲಿ ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ಕೊಂಡು ಕೂರೋಕ್ಕೆ ಆಗಲ್ಲ. ಪ್ಲೈನ್ ರೊಟ್ಟಿ ಆದರೆ ಆರಾಮಾಗಿ ಕಲಿಸ್ಕೊಂಡು ಬಳಿಬೋದು.
ಇದರಲ್ಲಿ ತಟ್ಟೋ ರೊಟ್ಟಿನೂ ಕೂಡ ಮಾಡ್ಬೋದು, ಬಳಿಯೋ ರೊಟ್ಟಿ ಕೂಡ ಮಾಡ್ಬೋದು. ನಾನಿಲ್ಲಿ ರವೆ ರೊಟ್ಟಿ ಮಾಡ್ತಾ ಇರೋದು. ಅಂದರೆ ಚಿರೋಟಿ ರವೆ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ನೆನೆಸಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೆನೆಸ್ಬಿಟ್ಟು ಅದನ್ನು ರುಬ್ಕೊಂಡಿದ್ದೀನಿ. ರುಬ್ಕೊಬಿಟ್ರೆ ನೀಟಾಗಿ ಬಳಿಬೋದು ಅಂಥೇಳಿ. ಅದು ಸ್ವಲ್ಪ ಯಾವ ಥರ ಬರುತ್ತೆ ಅಂದರೆ ಚಿರೋಟಿ ರವೆ ಮೈದಾ ಥರನೇ ಸ್ವಲ್ಪ ಬರುತ್ತೆ. ಅದರಿಂದ ಈ ರೀತಿ ಚಿರೋಟಿ ರವೆನ ತಂದಿಟ್ಕೊಂಡ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ರೊಟ್ಟಿ ಚಪಾತಿಗಳನ್ನ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ಡಯಟ್ ಮಾಡೋರಿಗೂ ಕೂಡ ಈ ಥರ ಏನು ಹೇಳಿ ರೊಟ್ಟಿ ಚಪಾತಿಗಳನ್ನ ತಿಂದರೆ ಇನ್ನೂ ಒಳ್ಳೆಯದು. ನಮ್ಮ ಮನೇಲಿ ಈ ಥರದ್ದೆಲ್ಲ ಇರುತ್ತೆ. 2 ದಿನ ವಾರದಲ್ಲಿ ಒಂದು 4 ದಿನನಾದರೂ ಚಪಾತಿ ರೊಟ್ಟಿ ಈ ಥರದ್ದೆಲ್ಲ ಸುಮಾರು ಸರಿ ಹೇಳಿದ್ದೀನಿ ನಾನು. ಅದಕ್ಕೆ ನೀನೆ ಚಪಾತಿ ಮಾಡಿದ್ನಲ್ಲ, ಇವತ್ತು ರೊಟ್ಟಿ ಮಾಡಿಬಿಡೋಣ ಅಂಥೇಳಿ ರೊಟ್ಟಿ ಮಾಡಿಬಿಟ್ಟು ಅದಕ್ಕೆ ಚಟ್ನಿ ಚೆನ್ನಾಗಿರುತ್ತೆ. ಚಟ್ನಿ ಇಲ್ಲಾಂದರೆ ಪಲ್ಯ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಇದನ್ನು ತುಂಬ ತೆಳುಗೆ ಬಳಿಬೋದು. ನಿಮಗೆ ಮಂದಕ್ಕೆ ಏನಾದರೂ ಅಂದರೆ ಮಾಡ್ತಾ ಸರಿ ಹೋಗುತ್ತೆ. ಒಬ್ಬೊಬ್ಬರು ಮಂದ ಬರುತ್ತೆ, ಒಬ್ಬೊಬ್ಬರು ತೆಳು ಬರುತ್ತೆ. ನನಗೆ ಸ್ವಲ್ಪ ಒಂದೊಂದು ಅಕ್ಕಿ ರೊಟ್ಟಿ, ಬರೀ ಅಕ್ಕಿ ರೊಟ್ಟಿ ಹಾಕಿ ಮಾಡ್ತೀನಿ ಅಂದರೆ ಮಂದ ಬರುತ್ತೆ. ಅದ್ರ ಜೊತೆ ಈ ಥರ ರವೆ ಗೋಧಿ ಹಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ನೀಟಾಗಿ ತೆಳುವಾಗಿ ಬರುತ್ತೆ. ಆದಷ್ಟು ಟ್ರೈ ಮಾಡ್ತೀನಿ. ಓಕೆ, ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆ. ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಈ ನೀರು ಬೀಳುತ್ತೆ ನೋಡಿ, ಟೆರೆಸಿಂದ ಕೆಳಗಡೆ ನೀರು ಬೀಳುತ್ತಲ್ಲ, ಆ ಜಾಗದಲ್ಲೆಲ್ಲ ಏನಂದರೆ ಮರದ್ದು ಎಲೆ ಮತ್ತು ಮರ ಎಲ್ಲ ಕಟ್ ಮಾಡಿದ್ರಲ್ಲ ಅದ್ರದ್ದು ಕಸ ಎಲ್ಲ ಅಲ್ಲೇ ಇತ್ತು ಟೆರೆಸ್ ಮೇಲೆ. ಅದನ್ನೆಲ್ಲ ಏನಂದರೆ ಆ ಹೂಲಲ್ಲಿ ಹೋಗಿ ಸಿಗಾಕೊಳ್ತಿತ್ತಲ್ಲ, ಅದನ್ನು ಎತ್ತಿ ಎಲ್ಲ ಕ್ಲೀನ್ ಮಾಡಿ ಬಂದಿದ್ದೀನಿ. ಅಂದರೆ ಕಸ ಎಲ್ಲ ಗುಡಿಸಿಲ್ಲ ಟೆರೆಸ್ ಮೇಲೆ, ಸುಮ್ಮನೆ ಅದೆಲ್ಲ ಹೋಗಿ ಆ ಹೂಲಿಗೆ ಸಿಗಾಕೊಳ್ತಿತ್ತಲ್ಲ ಅದನ್ನು ಮಾತ್ರ ಎಲ್ಲನೂ ಗೋರಿ ಅಂದರೆ ಎಲ್ಲನೂ ಎತ್ಕೊಂಡೋಗಿ ಒಂದು ಸೈಡಿಗೆ ಕೆಳಗಡೆಗೆ ಬಿಸಾಕಿದ್ದೀನಿ. ಆದರೆ ಕಸ ಗುಡಿಸಿ ಕ್ಲೀನ್ ಮಾಡಬೇಕಿತ್ತು. ಆ ಥರ ಎಲ್ಲ ಮಾಡಿದ್ರೆ ಇನ್ನು ಲೇಟ್ ಆಗುತ್ತೆ. ನಾನು ಹೋಗಿದ್ದೆ 12:30, ಇನ್ನು ಮಧ್ಯಾಹ್ನ ಮಾಮ ಬರ್ತಾರೆ, ಮುದ್ದೆ ಮಾಡಬೇಕು, ಅದಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಫಸ್ಟ್ ಇವತ್ತು ಅದನ್ನೆಲ್ಲ ಎತ್ತಿ ಬಿಸಾಕೋಣ. ತುಂಬ ಇತ್ತು, 1-2 ಚೀಲದ ಮೇಲೆ ಆಗ್ತಿತ್ತು, ಅಷ್ಟೊಂದಿತ್ತು. ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ಬಂದಿದ್ದೀನಿ. ಏನಂದರೆ ಮತ್ತೆ ಇವತ್ತು ಸ್ವಲ್ಪ ಸೈಕ್ಲೋನ್ ಥರ ಏನಾದರೂ ಆಗಿದೆ ಅನ್ಸುತ್ತೆ. ಎಲ್ಲಾದರೂ ಈ ಕಡೆ ತಮಿಳ್ನಾಡು ಈ ಕಡೆ ಎಲ್ಲಾದರೂ ಇರ್ಬೋದು ಅನ್ಕೋತೀನಿ. ಅದರಿಂದ ಬೆಳಿಗ್ಗೆ ಎಲ್ಲ ಸಣ್ಣ ಸಣ್ಣ ಹನಿ ಎಲ್ಲ ಬೀಳ್ತಾಯಿತ್ತು. ಮತ್ತೆ ಮಳೆ ಏನಾದ್ರು ಸ್ಟಾರ್ಟ್ ಆದರೆ ಏನಾಗುತ್ತೆ ಅಂದರೆ ಆ ಹೋಲ್ ಹತ್ರ ಎಲ್ಲ ಮರದ್ದು ಎಲೆ ಎಲ್ಲ ಬಂದು ಮತ್ತೆ ಸಿಗಾಕೊಳ್ಳುತ್ತೆ. ಮತ್ತೆ ಮಳೆ ಹೋದಾಗ ನಾನು ಹೋಗ್ಬಿಟ್ಟು ಟೆರೆಸ್ ಮೇಲೆ ಅದನ್ನೆಲ್ಲ ತೆಗಿಬೇಕು ನೀರು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅದು ಆಗೋದು ಬೇಡ. ಹೇಗಿದ್ದು ಸ್ವಲ್ಪ ಹಸಿ ಇರಲಿಲ್ಲ, ಸ್ವಲ್ಪ ಒಣಗಿತ್ತಲ್ಲ, ಅದಕ್ಕೆ ತೆಗೆದೆಲ್ಲ ಬಿಸಾಕ್ಬಿಟ್ಟು ಬರೋಣ. ಇನ್ನೊಂದು ದಿನ ಯಾವಾಗಲಾದ್ರೂ ಫ್ರೀ ಆದಾಗ ಅದನ್ನು ಟೆರೆಸ್ನಾಗ ಗುಡಿಸ್ಬಿಡೋಣ ಅಂದ್ಬಿಟ್ಟು ಅದನ್ನು ಮಾಡಿ ಬಂದು ಆಮೇಲೆ ಅಷ್ಟೊತ್ತಿಗೆ 1:30 ಆಗೋಗಿತ್ತು. ಬಂದು ಮುದ್ದೆ ಎಲ್ಲ ಮಾಡಿ ಮಾಮನ ಊಟ ಮಾಡ್ಕೊಂಡೋರು, ನಾನು ಊಟ ಮಾಡಿದೆ. ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಇತ್ತು, ಒಣಮೆಣ್ಸಿನ್ಕಾಯಿ, ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಅಂದರೆ ಡಿಮಾರ್ಟಿಂದ ತೊಗೊಬಂದಿದೆ ಅದು ಮೆಣಸಿನ್ಕಾಯಿ. ಚೆನ್ನಾಗಿತ್ತು. ಅಂದರೆ ಖಾರ, ಅಂದರೆ ಉಪ್ಸಾರ ಖಾರಕ್ಕೆಲ್ಲ ಬೇಕಲ್ಲ, ಅದರಿಂದ ಖಾರವಾಗಿದ್ದರೆ ಒಂದು 4 ಮೆಣಸಿನ್ಕಾಯಿ ಹಾಕ್ಬಿಟ್ಟು 1-2 ಮೆಣಸು ಹಾಕ್ಬಿಟ್ರೆ ಉಪ್ಸಾರು ಖಾರಕ್ಕೆ ಸರಿ ಇರುತ್ತೆ. ಒಂದೊಂದು ಖಾರನೇ ಇರಲ್ಲ, ನೋಡೋಕ್ಕೆ ದಪ್ಪವಾಗಿರುತ್ತೆ ಮೆಣಸಿನ್ಕಾಯಿ, ಅಂದರೆ ಖಾರ ಇರೋದಿಲ್ಲ. ಇದು ಮೊದಲೊಂದು ಸರಿ ತಂದಿದ್ದೆ ಡಿಮಾರ್ಟಿಂದ. ಈ ಸರಿ ಹೋದಾಗ ಸಿಕ್ಕಿತ್ತು ಅಂತೇಳಿ, ಚೆನ್ನಾಗಿತ್ತಲ್ಲ, ಅದರಿಂದ 2 ಪ್ಯಾಕೆಟ್ ತೊಗೊಬಂದಿದ್ದೆ. ಅದನ್ನೆಲ್ಲ ಕಟ್ ಮಾಡಿ ತುಂಬಿದ್ದೀನಿ ಒಂದು ಡಬ್ಬದಲ್ಲಿ. ಅದೇನಾಗಿದೆ ಅಂದರೆ ಈ ಮಳೆ ಈ ಥರ ವಾತಾವರಣಕ್ಕೆ ಏನಾಗಿದೆ ಅಂದರೆ ಸ್ವಲ್ಪ ಹಸಿ ಥರ ಆಗಿದೆ, ಅಂದರೆ ಗರಿಯಾಗಿಲ್ಲ. ಅದಕ್ಕೆ ಚೆನ್ನಾಗಿ ಬಿಸಿಲು ಹೊಳ್ದಾಗ, ಇವತ್ತೇನು ಅಷ್ಟೊಂದೇನು ಬಿಸಿಲಿಲ್ಲ, ಒಂಥರ ಮೋಡ ಬಿಸಿಲು ಆ ಥರ ಇದೆ. ಇನ್ನೊಂದು ದಿನ ಅದನ್ನು ತೊಗೊಂಡೋಗಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮತ್ತೆ ಡಬ್ಬದಲ್ಲಿ ತುಂಬಬೇಕು ಬಿಸಿಲು ಬಂದಾಗ. ಓಕೆ, ಹಾಗೆ ಈ ವಿಡಿಯೋನು ಕೂಡ ಹೆಣ್ಣು ಮಾಡ್ತೀನಿ. ಏನಂದರೆ 2 ಡೇಸ್ದು ವೀಡಿಯೋನ ಒಂದೇ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಹಾಗೆ ನಿಮ್ಗೇನಾದ್ರು ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಐಬ್ರೋ ಮಾಡಿಲ್ಲ. ಐಬ್ರೋ ಎಲ್ಲ ಬಿಟ್ಟರೆ ನಾನು ಐಬ್ರೋ ಮಾಡದೆ ಇಷ್ಟು ದಪ್ಪ ಬರುತ್ತೆ ನನ್ನ ಐಬ್ರೋ. ನಿಮಗೆ ಕಾಣಿಸ್ತಿದೆಯಾ? ಇಲ್ಲಿ ನೋಡಿ, ಇಷ್ಟು ದಪ್ಪ ಇರುತ್ತೆ.
ದಪ್ಪ ಇರುತ್ತೆ ಐಬ್ರೋ, ತಿಕ್ಕಾಗಿರುತ್ತೆ ಮತ್ತು ತಿನ್ನಿಲ್ಲ, ಮುಂದೆ ಮಾತ್ರ ತಿನ್ ಬರುತ್ತೆ. ಐಬ್ರೋ ಮಾಡಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ ಸಂಜೆ ಆದರೆ ಐಬ್ರೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.